ಲಿವರ್ ಎನ್ಲಾರ್ಜ್ ಆಗಿತ್ತು, ಫ್ಯಾಟಿ ಲಿವರ್ ಆಗಿತ್ತು. ಆಮೇಲೆ ಕಿಡ್ನಿಯಲ್ಲಿ 4.5 mm ಸ್ಟೋನ್ ಇತ್ತು. ಗಾಲ್ ಬ್ಲಾಡರ್ನಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಇತ್ತು. ಆಮೇಲೆ ಸ್ವಲ್ಪ ಏನ್ ತಿಂದ್ರು ಕೂಡ ಹೊಟ್ಟೆ ಉಬ್ಬರಿಸ್ಕೊಂಡು ಬರುತ್ತೆ. ಐ ಫೀಲ್ ವೆರಿ ಅನ್ಈಸಿ ಅಂತೇಳಿ ನನಗೆ ಹೊರಗೆ ಹೋಗ್ಲಿಕ್ಕೆ ಶರ್ಟ್ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ ಅಷ್ಟುವರೆಗೆ. ಈ ಶರ್ಟ್ ಹಾಕಿದ್ರೆ ಇಲ್ಲಿ ನೋವಾಗೋದು, ಫುಲ್ ನೋವಾಗೋದು. ಶರ್ಟ್ ಹಾಕಿದ ಕೂಡ ನೋವು, ಬೆಡ್ ಶೀಟ್ ಹಾಕಿ ಮಲಗಿದ್ರೆ ನೋವಾಗುತ್ತೆ. ನಾನು ಅದಕ್ಕೆ ಡಾಕ್ಟರ್ ಮಾಬೆ, ನಮ್ಮ ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್, ಅವ್ರು ಇಮಿಡಿಯೇಟ್ಲಿ ಎಂಡೋಸ್ಕೋಪಿ ಮಾಡುವ, ಆಮೇಲೆ ಅಲ್ಟ್ರಾಸೌಂಡ್ ಮಾಡಿ ಅಂತ ಗೊತ್ತಾಯ್ತು. ಎಂಡೋಸ್ಕೋಪಿ ಮಾಡಿ ಅಡ್ಮಿಷನ್ ಆಗಿ ನಾನೆಲ್ಲ ಹೋಗಿ ಕೇಳಿದೆ. ಆಮೇಲೆ ಇಮಿಡಿಯೇಟ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ನೀವು ಅಲ್ಲಿಗೆ ಹೋಗ್ಬಾರ್ದು, ಸೆರೆಕೇರಿಗೆ ನೋಡಲಿ, ಜಸ್ಟ್ ನೋಡು, ಹಾಗಾದ್ರೆ ಮತ್ತೆ ಹೋಗು ಎಂಡೋಸ್ಕೋಪಿ ಮಾಡುವ ಅಂತ. ಮತ್ತೆ ನಾನು ಇಲ್ಲಿ ಬಂದೆ. ಯೂನಿವರ್ಸಿಟಿ ಕಾಲೇಜ್ ಕರ್ನಾಟಕದಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ. ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿಯ ಕೊಣಜಿಯಲ್ಲಿ ಕೂಡ ಪ್ರಿನ್ಸಿಪಲ್ ಆಗಿದ್ದೆ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಫಿನಾನ್ಸಿಯಲ್ ಆಫೀಸರ್. ನೀರು ಇಲ್ಲದ ಶಿಲೆಗೆ ಇಲ್ಲ ಬೆಲೆ ಅಂತ, ಒಣ ಕಲ್ಲುಗೆ ಬೆಲೆ ಇಲ್ಲ. ಆ ಕಲ್ಲಿನಲ್ಲಿ ನೀರಿದ್ರೆ ಮಾತ್ರ ನಾವು ಕಡಿಯುವ ಕಲ್ಲು, ಒಂದು ಕಲ್ಲಿಗೆ ಸ್ಫೂರ್ತಿ ಬರುತ್ತೆ, ಮೂರ್ತಿ ಸ್ಫೂರ್ತಿ ಬರುತ್ತೆ. ಕಲ್ಲಿನಲ್ಲಿ ನೀರು ಇಲ್ಲದಿದ್ರೆ ಮೂರ್ತಿ ಮಾಡಿ. ಆಲ್ಕಲಿನ್ ವಾಟರ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಆ ಜೇಡೆ ಅಲ್ಲಿನ ಸೌತ್ ಕೊರಿಯಾದಿಂದ ಬಂದ ಆವಿಷ್ಕಾರ, ಜಪಾನ್ ಅವರು ಕೂಡ ಇದೆ. ಪ್ರತಿಯೊಂದೀಗ ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಕುಡಿಯುವುದು ಇದೆ, ಪ್ರತಿ ಮನೆಯಲ್ಲಿ ಇದೆ. ಆದ್ರೆ ನಮ್ಮ ದೇಶದಲ್ಲಿ ನಾವು ಬಡತನದಿಂದ ಕೂಡಿದ ಶ್ರೀಮಂತ ದೇಶ ಅಂತ ಹೇಳ್ತೀವಿ. ನಾವು ಬಡ ಜನರಿಂದ ಕೂಡಿದ ಶ್ರೀಮಂತ ದೇಶ. ಹೇಗೆ ಬಡ ಜನರು ಅಂತ ಹೇಳಿದ್ರೆ, ಪ್ರತಿ ಮನೆಯಲ್ಲಿ ನಾವು ಬಡತನದಲ್ಲಿ ಇದ್ದೇವೆ ಸಾಮಾನ್ಯವಾಗಿ. ಹೊರಗೆ ನೋಡ್ಲಿಕ್ಕೆ ಒಳ್ಳೆ ಮನೆ ಕಟ್ಟಿದ್ದಾರೆ, ಅವರಿಗೆ ಏನು ಮಾಳಿಗೆ ಮನೆ, ಜಾಬ್ ಹೋಗ್ತಾರೆ ಅಂತ. ಆದ್ರೆ ಮನೆ ಒಳಗಿನವರಿಗೆ ಗೊತ್ತಿದೆ ಏನು ಪ್ರಾಬ್ಲಮ್ ಅಂತ. ಸೊ ಅದರಿಂದ ಪ್ರತಿ ಮನೆ ಕತೆಗೆ ಆ ಕಥೆಯನ್ನ ಸರಿಯಾಗಿ ಬರೀಲಿಕ್ಕೆ ಒಂದು ಒಳ್ಳೆಯ ನೀರು ಬೇಕು. ಆದ್ರಿಂದ ಮೇಡಮ್ ಅಂತ ಕೇಳಿದೆ. ನಾನು ಫಸ್ಟ್ ಇಲ್ಲಿ 9 ದಿವಸ ಬಂದು ವಾಟರ್ ಥೆರಪಿ ಆದ ನಂತರ ಗೊತ್ತಾಯ್ತು ಅದು ಸಾಧ್ಯನೇ ಇಲ್ಲ. ಯಾರಿಗೆ ವಿಶ್ವಾಸ ಇಲ್ವೋ, ನಂಬಿಕೆ ಇಲ್ವೋ, ಅವ್ರು ಇಲ್ಲಿಗೆ ಬಂದ್ರು ಏನು ಪ್ರಯೋಜನ ಇಲ್ಲ. ಸೊ ಅದರಿಂದ ನನ್ನ ಬದುಕು, ನನ್ನ ಪೇನ್ ಅಂತ ನಾವು ಮಾಡಿಕೊಂಡ್ರೆ ನಮ್ಮ ಲಾಸ್ಟ್ ಕೊನೆಯವರೆಗೂ ನಾವು ಚೆನ್ನಾಗಿ ಬದುಕಬಹುದು.